ನಾನು ನನಗಂಜುವಂಥ ಅವಶ್ಯಕತೆ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಅಂಜಿದಾರ ಅವರು. ಅವ್ರಿಗೆ ಏನಾಗೈತೆ, ಈಗ ತಪ್ಪು ಮಾಡಿಬಿಟ್ಟಾರ, ತಪ್ಪು ಮಾಡಿ ಹೊಳೆ ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕಂತೇಸಿಂದ ಅವ್ರು ಈ ರೀತಿ ವರ್ತನೆ ಮಾಡಕತ್ತಾರ. ಅದು ಈ ರೀತಿ ವರ್ತನೆಯಿಂದ ಪಕ್ಷ ತೊಗೊಳಂಗಿಲ್ಲ. ಯಾಕೆ ಒಂದು ಮನೆಯಲ್ಲಿ ಒಂದು 4-5 ಜನ ಬ್ರದರ್ಸ್ ಅದೀವಿ ಅಂದ್ರೆ ಅದ್ರಲ್ಲಿ ಒಬ್ಬ ಬ್ರದರ್ ಆ ಮನ್ಸಿಗೆ ಬಂದಾಗ ಉಳಿದೆಲ್ಲ ಬ್ರದರಿಗೆ ಹಿಂಸೆ ಮಾಡೋದು, ಮನ್ಸಿಗೆ ಬಂದಾಗ ಮಾತಾಡಕೈತೆ ಅಂದ್ರೆ ಅದಕ್ಕಾಗಿ ಹೊರಗಿಟ್ಟಿರ್ತಾರ ಒಬ್ಬ ಅವನ್ನ. ಮತ್ತು ಅಲ್ಲಿ ಅದೇ ರೀತಿ ವರ್ತನೆ ಅಂದ್ರೆ ಆ ಮನೆತನ ವ್ಯವಸ್ಥೆ ಹಾಳಾಕೈತಿ. ಅವ್ರು ಏನು ಈ ವರ್ತನೆಯಿಂದ ಈ ರೀತಿಯಲ್ಲಿ ನಮ್ಮ ಪಕ್ಷ ಇದ್ಕೊಂಡು ಅವ್ರ ವರ್ತನೆಯಿಂದನ ಪಕ್ಷ ಹಾಳಾಗಬಾರ್ದೇಶಿಂದ ಅವ್ರು ಉಚ್ಚಾಟನೆ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ಬರ್ಬೇಕಂದ್ರೆ ಅವ್ರು ಯಾವ ರೀತಿ ವರ್ತನೆ ತಾವು ನೋಡ್ತಾ ಇದ್ದಾರೆ. ಇನ್ನೂ ಕೂಡ ಅವ್ರು ಹೇಳ್ತಾರೆ ನಮ್ಮವರು ಅಂತ ಹೇಳ್ತಾರೆ ವಿಜೇಂದ್ರಗೆ. ನಿಮ್ಮವ್ರು ವಿಜೇಂದ್ರ ನಿಮ್ಮ ಪಕ್ಷದ ಉಚ್ಚಾಟನೆ ಅವ್ರು ನಿಮ್ಮವ್ರು ಹಾಕ್ತಾರೆ. ನೀವೇನು ಹಾಕ್ತೀರಿ, ನೀವು ನಿಮ್ದೇ ಆದಂಥ ಒಂದು ನಿರ್ಧಾರ ತಗೋರಿ. ಈ ರೀತಿ ನಮ್ಮ ಪಕ್ಷದ ಬಗ್ಗೆ ಕೆಟ್ಟ ಈಗಂದ್ರೆ ನಮ್ಮ ಪಕ್ಷದ ಇದ್ಕೊಂಡು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಕ್ಕಾಗಿನ ಒಬ್ಬ ರಾಜ್ಯಾಧ್ಯಕ್ಷ ಅಂದ್ರೆ ಎಲ್ಲರೂ ಒಪ್ಕೋಬೇಕಾಕೈತಿ. ಇವತ್ತು ಕೆಲವೊಬ್ಬರು ನಾನು ನೋಡೀನಿ, ಕೆಲವೊಬ್ರು ಏನು ರೆಬಲ್ ಸತ್ಯೇಶನ್ ಓಡಾಡಿದ್ರೆ ಸ್ವಲ್ಪ ದಿವಸ ಸರ್ ನೋಡ್ರಿ, ನಾನು ಇದ್ರ ಬಗ್ಗೆ ಅವ್ರ ಚರ್ಚೆ ಮಾಡಿದ್ದೀನಿ ಸಾಕಷ್ಟು ಸಲ. ನಾನು ಈಗಲೂ ಕೂಡ ತಮ್ಮ ಮೂಲಕನ ಏನು ಕಾರ್ಪೊರೇಷನ್ ಸದಸ್ಯರು ಆರಿಸಿ ಬಂದಿದ್ದಾರೆ, ಅವರು ತಮ್ಮ ಡೆವಲಪ್ಮೆಂಟ್ ವಿಷಯದಲ್ಲಿ ನಮಗೆ ಶಾಸಕರ ಅನಿವಾರ್ಯದ ಅಂದಾಗ ನಾನು ಕೆಲಸ ಮಾಡಕ್ಕೆ ಅವ್ರಿಗೆ ಮಾಡಕ್ಕೆ ಹೇಳಿದ್ದೀನಿ. ಆದರೆ ಈಗ ನನಗೂ ನೋವಾಗತೈತಿ. ಯಾಕಂದ್ರೆ ನೀವು ಬಸವನಗೌಡರು ಯಾವಾಗ ಬೇಕಾದಿರಿ ನಾನು ಕೇಳಂಗಿಲ್ಲ. ಯಾವಾಗ ನೀವು ಇನ್ನು ಮೇಲೆ ನಾನು ಇವತ್ತು ಅವ್ರಿಗೆ ನಾವು ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಎಲ್ಲ ಪಾಲಿಕೆಯ ಭಾರತೀಯ ಜನತಾ ಪಕ್ಷದ ಮತವನ್ನು ತಗೊಂಡು ಇವತ್ತು ನಮ್ಮ ರಾಜ್ಯ ನಾಯಕರು ತಮ್ಗೆ ಓಟ್ ಹಾಕಿದ್ದಾರೆ, MLC ಓಟ್ ಹಾಕಿ ಆರಿಸ್ತಾ ಇದ್ದಾರೆ, ನೀವು ಮಾಡಿದ್ದಾರೆ, ಅಧ್ಯಕ್ಷ ಎರಡೂ ಆಗಿದೆ. ಆದರೆ ನೀವು ಬಸವನಗೌಡರು ಏನು ಬೇಕಾದ್ರೆ ನಿಮ್ಮ ಪಕ್ಷ ತಮ್ಮ ಬಿಜಾಪುರ ಬಗ್ಗೆ ಮಾತನಾಡ್ತಾಗ ಅವ್ರ ಬಾಜುಗಿರಿ ನಾ ಕೇಳಂಗಿಲ್ಲ. ಇನ್ನು ನೀವು ನಾನು ನೋಡಿದ್ದೀನಿ, ನಿನ್ನೆ ಬಸವನಗೌಡರು ರಾಜ್ಯಾಧ್ಯಕ್ಷ ಬಗ್ಗೆ ಮಾತನಾಡೋ ಟೈಮ್ದಾಗ ನಮ್ಮ ಕೆಲವೊಂದು ಕಾರ್ಪೊರೇಟರ್ ಅಲ್ಲಿ ನಗುವಂಥ ಕೆಲಸ ಮಾಡ್ತಾರೆ. ನನಗೆ ಅಸಹ್ಯ ಆಯ್ತು. ನೀವು ಪಕ್ಷದ ಚಿಕಿತ್ಸೆ ಆರಿಸಿ ಬಂದಿರಿ, ನೀವು ನಮ್ಮ ಪಕ್ಷದ ಬಗ್ಗೆ ಇರೋದು ಹೇಳಿಕೆ ಕೊಡುವಂಥ ಸಂದರ್ಭದೊಳಗೆ ನೀವು ಬಸವನಗೌಡರ ಪಾಟೀಲ್ ಬಾಜು ಯಾರು ಇದ್ರಿ ಅಂದ್ರೆ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು, ಅವ್ರ ಬಗ್ಗೆ ನಾನು ರಾಜ್ಯಕ್ಕೆ ತಿಳಿಸ್ತಕ್ಕಂಥ ಕೆಲಸನೂ ಕೂಡ ನಾ ಇನ್ನು ಮುಂದಿನ ದಿನಮಾನದಲ್ಲಿ ಮಾಡಿದಂತಕ್ಕಂಥ ಮಾತನ್ನು ಕೂಡ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಕ್ಕೆ ವಿಚಾರ ಮಾಡಿ ಆಗಿಲ್ಲ ಸರ್. ಅದೇನು ಅವತ್ತೇನು ಅಧಿಕಾರ ಸ್ವೀಕಾರ ಸಮಾರಂಭ ಮಾಡೋ ಟೈಮ್ದಾಗ ಅಲ್ಲ ಈಗಲೂ ಆ ಥರ ಏನು ನನಗೆ ಅದು ಕಂಡು ಬಂದಿಲ್ಲ. ಅದು ಕಂಡು ಬಂದರೂ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ನಾವು ಇನ್ಮೇಲೆ ನಾವು ಸೀರಿಯಸ್. ಯಾಕಂದ್ರೆ ಇನ್ನು ಚುನಾವಣೆ ನಾವು ಬರ್ತಕ್ಕ ಚುನಾವಣೆ ಅದ. ಈಗ ನಾವು ನೋಡ್ತಾ ಇದ್ದೀವಿ ಇವತ್ತು ಸಿದ್ದರಾಮಯ್ಯ DK ಅವರ ಪರಿಸ್ಥಿತಿ ನೋಡಿದಾಗ ಇನ್ನು ಚುನಾವಣೆ ನಾವು ಕನಸು ಕಂಡಿದ್ದು JDP ಮೊದಲು ಬರ್ತೈತೋ ಪಂಚಾಯತ್ ಮೊದಲು ಚರ್ಚೆ ಮಾಡಕತ್ತಿದ್ವಿ. ಅದು ನಮ್ಗೆ ಅವು ಎರಡೂ ದೂರ ಹೋದಾವಿ. ಈಗ ತರ್ತು ನಮಗೆ ಅನ್ಸಾಗ್ತೈತಿ ಭಾರತೀಯ ಜನತಾ ಪಕ್ಷಕ್ಕೆ ಈಗ ವಿಧಾನಸಭಾ ಚುನಾವಣೆ ಬಂದರೂ ಬರ್ಬೋದು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಪಕ್ಷ ಸಂಘಟನೆ ಕೆಲಸದಲ್ಲಿ ನಾವು ತೊಡಗಿದ್ದೀವಿ. ಇನ್ನು ಮೇಲೆ ಅಂತ ಯಾವೇ ತಪ್ಪು ಮಾಡಿದ್ರು ಕೂಡ ಅವ್ರು ನೋಟಿಸ್ ಕಳ್ತಕ್ಕಂಥದ್ದು, ಅವ್ರಿಗೆ ಮೇಲೆ ಕ್ರಮ ತಗೊಳ್ಕೊಂತ ಕೆಲಸ ನಾನು ಮಾಡ್ತೇನೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಅವ್ರು ಕೊಡ್ತಾ ಇದ್ದೀನಿ.